ಹಾಯ್, ಇವತ್ತು ತುಂಬಾ ರುಚಿಕರವಾದ ಒಂದು ಹಾಗಲಕಾಯಿ ಚಟ್ನಿಯನ್ನು ಮಾಡಿದೆ. ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು. 2 ಹಾಗಲಕಾಯಿ ಆಗಿತ್ತು ಮನೆಯಲ್ಲಿ. ಅದನ್ನು ನೋಡಿ ಈ ಥರ ಸಣ್ಣ ಸಣ್ಣ ತುಂಡಾಗಿ ಮಾಡಿ ಅದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆ ಇಡ್ತೇನೆ. ಆಮೇಲೆ ಅದಕ್ಕೆ ಮಸಾಲ ರೆಡಿ ಮಾಡ್ತೇನೆ. ಇಲ್ಲಿ 3 ಒಣಮೆಣಸು, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ. ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತಿಲ್ಲ. ಆಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದರಲ್ಲಿ ಹಾಗಲಕಾಯಿಯನ್ನು ಫ್ರೈ ಮಾಡ್ತೇನೆ. ನೋಡಿ ಈ ಥರ ಫ್ರೈ ಮಾಡಿ ಆದಮೇಲೆ ಅದೇ ಎಣ್ಣೆಗೆ ಒಂದು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಅದಕ್ಕೆ ಮಸಾಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ. ಹಾಗೆಯೇ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಬೆಲ್ಲ ನೈಟ್ ಆದಮೇಲೆ ಅದಕ್ಕೆ ಈ ಹಾಗಲಕಾಯಿ ತುಂಡನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಸೂಪರಾಗಿ ಟೇಸ್ಟಾಗಿ ಬಂದಿತ್ತು. ಗಂಜಿ ಜೊತೆ ಅಂತೂ ಸೂಪರಾಗಿತ್ತು.